ಸೊ ಇದಕ್ಕೆ ಯಾವುದೇ ರೀತಿಯಾದ ಗೊಬ್ಬರಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ ಸದ್ಯದ ಪರಿಸ್ಥಿತಿನಲ್ಲಿ. ಓಕೆ, ಅದರದ್ದು ಏನು ಪಳೆಯುಳಿಕೆ ಇರುತ್ತೆ ಅದನ್ನೇ ಮಣ್ಣಿಗೆ ಸೇರಿಸ್ತೇವೆ. ಬಂದ ತಕ್ಷಣ ಕಾಣೋದು ಇದು ಏನಪ್ಪ ಡ್ರ್ಯಾಗನ್ ಹಿಂಗೆ ಬೆಳೆಸ್ಕೊಂಡವ್ರೆ ಇಲ್ಲಿ ದೊಡ್ಡದಾಗಿ ಅಂತ ಅನ್ಸುತ್ತೆ. ಕಾಡಿದ್ದಂಗೆ ಇರುತ್ತೆ. ಹೌದು, ಇದು ನ್ಯಾಚುರಲ್ ವೇ ಆಫ್ ಇದು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು ಇದೇ ಥರ ನ್ಯಾಚುರಲ್ ಆಗಿ. ಪಕ್ಷಿಗಳಿಗೆ ಅಂತ ಬಿಟ್ಬಿಡ್ತೇನೆ. ಅಕಸ್ಮಾತ್ ಹಣ್ಣಾಗಿ ಅದು ತಿಂದೇ ಬಿಟ್ಟಿರುತ್ತಲ್ಲ, ಉಸ್ಕೊಂಡಿರ್ತದಲ್ಲ ಕಾಲ, ಅದು ಮಾತ್ರ ನಾವು ತೊಗೋತೀವಿ. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡದೆ ಬೆಳಿತೀವಿ ಸರ್. ಹೌದು, ನೋಡ್ಲಿಕ್ಕೆ ಚೆನ್ನಾಗಿಲ್ಲ ನಮ್ಮದು ಪ್ರಾಡಕ್ಟು, ಬಟ್ ತಿನ್ನಕ್ಕೆ ಹೊಟ್ಟೆಗೆ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಹುಳ ಎಲ್ಲ ಇದೆ ಸರ್ ಇರುತ್ತೆ. ಹೌದು, ನಾವು ಏನು ಮಾಡ್ತೀವಿ ಅಂತ ಮಾಡ್ಕೊಂಡು ತಿನ್ಕೊಳ್ಳಿ. ತಿಂದಿದ್ರೆ ಹುಳಗಳು ಮೇಲ್ಗಡೆ ಲೇಯರ್ ತಿಂದಿರುತ್ತೆ. ಹೌದು, ಮೇಲು 1 ಅಥವಾ 2 ಮ್ಯಾಕ್ಸಿಮಮ್ 3. ಇನ್ನು ಬೇಜಾನ್ ಲೇಯರ್ ಎಲ್ಲ ನೀವೇ ತಿನ್ನಿ. ಹೌದು ಸರ್, ಮಿಕ್ಕಿದ ಲೇಯರ್ಗಳು. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಶೇಷ್ಕುಮಾರ್ ಅಂತ. ಇದು ಕೋಟೆಕೆರೆ ಗ್ರಾಮ, ಬೇಗೂರು ಹೋಬಳಿ ಮತ್ತು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟ್ರಿಕ್ಟು. ಇಲ್ಲಿ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಒಂದು 4 ಎಕರೆ ಜಮೀನಿದೆ. ವಿವಿಧ ರೀತಿಯಾದ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೀತಾ ಇದ್ದೇನೆ. ಬನ್ನಿ, ಯು ಆರ್ ಮೋಸ್ಟ್ ವೆಲ್ಕಮ್ ಪ್ಲೀಸ್. ಹಾಂ ಸರ್. ಹಾಂ ಸರ್, ಎಷ್ಟು ವರ್ಷದಿಂದ ನೀವು ಸಾವಯವ ಕೃಷಿ? ಸರ್ 33 ವರ್ಷ ಆಯಿತು ಇವಾಗ ಇಲ್ಲಿಗೆ. ಒಂದು 94ನಲ್ಲಿ ಶುರು ಮಾಡಿದ್ದು. ಸೊ 33 ಇಯರ್ಸ್ ಆಯಿತು ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾರೆ. ವಿ ಹ್ಯಾವ್ ನಮ್ಮಲ್ಲಿ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ಲಾಟ್ನಲ್ಲಿ ತರಕಾರಿ ಬೆಳ್ಕೊಳ್ತೇವೆ. ಸೊ ಅದೊಂದು 1 ಎಕರೆಯಷ್ಟು ಜಮೀನಿದೆ. ಅದಲ್ಲದೆ ವಿವಿಧ ರೀತಿಯಾದ ಹಣ್ಣಿನ ಗಿಡಗಳಿದೆ. ದೇಶದ್ದಿದೆ, ವಿದೇಶದ್ದಿದೆ. ಎಕ್ಸಾಟಿಕ್ ಫ್ರೂಟ್ಸು, ನಾಟ್ ನಿಮಗೆ ರೆಗ್ಯುಲರ್ ಫ್ರೂಟ್ಸು ಕಮ್ಮಿ ಇರೋದು ನನ್ನ ಹತ್ರ. ನೀವು ನಮ್ಮಲ್ಲಿ ಬೆಳೆಯೋ ಹಾಗೆ ಸಪೋಟ, ಸೀಬೆನಲ್ಲೂ ಬೇರೆ ಬೇರೆ ವೆರೈಟಿ ಇದೆ. ಸೀಬೆ ಇದೆ, ಸೀಬೆನ ಅದು ಹಣ್ಣು ಒಳ್ಳೆಯದು ಅದರಿಂದ. ಅದಲ್ಲದೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸ್ ಇದೆ, ಬೇರೆ ಬೇರೆ ದೇಶದ್ದು ಹಣ್ಣುಗಳಿವೆ. ಜೊತೆಗೆ ಕೃಷಿ ತರಬೇತಿ ಕೊಡ್ತೇವೆ. ಅಂದರೆ ಈಗ ITBTನಲ್ಲಿ ಹೊಸದಾಗಿ ಬೇಕಾದಷ್ಟು ಜನ ಜಮೀನುಗಳು ತೊಗೊಂಡಿದ್ದಾರೆ. ಅವರು ಪಾಪ ಅವ್ರ ಹಿನ್ನೆಲೆ ಬೇರೆ ಇರ್ತದೆ, ಕೃಷಿ ಬಗ್ಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಒಂದು ಸಣ್ಣದಾಗಿ ವೀಕೆಂಡ್ನಲ್ಲಿ ಕಾರ್ಯಕ್ರಮ ಮಾಡಿಬಿಟ್ಟು ಅವ್ರಿಗೊಂದು ಸ್ವಲ್ಪ ಈ ಮಣ್ಣಿನ ಬಗ್ಗೆ ಆಗಲಿ, ಗಿಡ ಮರಗಳನ್ನ ಬೆಳೆಯೋದು ಹೇಗೆ ಅಂತಾಗಲಿ, ತರಕಾರಿ ಬೆಳೆಯೋದು ಹೇಗೆ ಅನ್ನೋದಾಗಲಿ, ಇದಕ್ಕೆ ಒಂದು ಸಣ್ಣದಾಗಿ ಟ್ರೈನಿಂಗ್ ಕೊಡ್ತೇವೆ. 1-2 ದಿನದ ಪ್ರೋಗ್ರಾಮ್ ಅದು. ಅದನ್ನು ಬೇಕಾದ್ರೆ ದೇ ಕ್ಯಾನ್ ಕಂಟಿನ್ಯೂ ಫಾರ್ 1 ಮಂತ್ಗೆ ಮಾಡ್ಬೋದು. 4 ವಾರದಲ್ಲಿ ದೇ ಕ್ಯಾನ್ ನಮ್ಮಲ್ಲಿ ಬಂದು ಕಲ್ತ್ಕೊಳ್ಳೋವಂಥ ಒಂದು ಸಾವಯವ ಕೃಷಿ ಬಗ್ಗೆ ತಿಳುವಳಿಕೆ ಆನ್ ಹ್ಯಾಂಡ್. ಆ್ಯಕ್ಚುಲಾಗಿ ಮಣ್ಣು ಮುಟ್ಟಿಗೆ ಕೆಲಸ ಮಾಡಿಸ್ಬಹುದು. ಸೊ ನೀವು ಬೀಜ ಬಿತ್ತೋದು ಹೇಗೆ, ಹಾರ್ವೆಸ್ಟ್ ಮಾಡೋದು ಹೇಗೆ, ನೀರಾವರಿ ಯಾವ ರೀತಿ ಮಾಡ್ಕೋಬೇಕು. ಸೊ ಈ ನಮ್ಮಲ್ಲಿ ಏನಾಗಿದೆ ಅಂದರೆ ಹಳ್ಳಿನಲ್ಲಿ ಹೋದ ತಕ್ಷಣ ನಿಮಗೆ ಹೇಳೋದೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡಿ. ಹೌದು, ಅದು ಬಿಟ್ಟರೆ ಯಾರೂ ನಿಮ್ಮನ್ನ ಸಾವಯವ ಕೃಷಿ ಮಾಡಿ ಅನ್ನೋರನ್ನ ಸಪೋರ್ಟು ಮಾಡಲ್ಲ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೂ ರೆಡಿ ಇಲ್ಲ. ಅದು ಹೆಂಗೆ ಬರ್ತದೆ ನೋಡ್ತೀನಿ ಅಂತಾರೆ. ಇಲ್ಲ, ಅದು ಹೆಂಗೆ ನೀವು ಅದನ್ನ ಸಂಪಾದನೆ ಮಾಡ್ತೀರಿ, ಅದು ಹೆಂಗೆ ಗಿಡ ಬೆಳೆಯುತ್ತೆ ಅಂತಲೇ ಹೇಳೋದು. ಸೊ ಹಾಗಾಗಿ ಅಂಥವ್ರಿಗೆ ಮನಸ್ಥೈರ್ಯ ತುಂಬಬೇಕು. ಯಾಕೆಂದರೆ 100 ಜನ ನೀವು ಅದು ಬರೋಲ್ಲ ಅಂತ ಹೇಳಿದಾಗ 90 ಜನ ಬರೋಲ್ಲ ಅಂತ ಹೇಳ್ತಾರೆ. 10 ಜನಕ್ಕೆ ಮಾತ್ರ ನೀವು ಬರುತ್ತೆ ಅನ್ಬೇಕು. ಅದು ಬರುತ್ತಾ ಇಲ್ವಾ ಅನ್ನೋದು ನೋಡಬೇಕು ಅನ್ನೋದಿದ್ರೆ ನಮ್ಮಂಥವ್ರ ಹತ್ರ ಬಂದು ನೀವು ಒಂದು 2-3 ದಿನ ಅಥವಾ 4 ದಿನ ಅಥವಾ 8 ದಿನ ನೀವು ಒಂದು ಟ್ರೈನಿಂಗ್ ತೊಗೊಂಡ್ರೆ ನಿಮಗೆ ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೌದು, ಸಾವಯವ ಕೃಷಿಯಲ್ಲೂ ಕೂಡ ನಾನು ಸಕ್ಸಸ್ ಆಗಬಹುದು, ಬದುಕಬಹುದು, ಎಲ್ಲಾನು ಬೆಳಿಬೋದು, ರುಚಿಕರವಾಗಿ ಬೆಳಿಬೋದು, ಆರೋಗ್ಯವಾಗಿ ಬೆಳಿಬೋದು, ನೀವು ಆರೋಗ್ಯವಾಗಿ ಇರ್ಬೋದು. ನಮ್ಮ ಹಿರಿಯರೆಲ್ಲ ರಾಸಾಯನಿಕ ಇಲ್ಲದೆ ಬೆಳೀತಿದ್ರು. ಹೌದು ಸರ್, ಇದೇ ಮಾದರಿಯಲ್ಲೇ ಬೆಳೀತಿದ್ರು. ಇದೆ ಅದೇ ನಾನೇ ಒಂದು ಎಕ್ಸಾಂಪಲು. ನನಗೆ ಈಗ 74 ವರ್ಷ. ಸೊ ನನ್ನಷ್ಟು ವಯಸ್ಸಿನವರು ಇವತ್ತು ಐ ಥಿಂಕ್ ಓಡಾಡ್ತಾನೆ ಇಲ್ಲ. ಹೌದಲ್ವೇ? ಹೌದು. 1% 0.1% ಸಿಕ್ಕೋದು ಕಷ್ಟ. ಸೊ ನಾವು ಬೆಳಗ್ಗೆಯಿಂದ ಎವ್ರಿ ಡೇನೇ ಬರ್ತೀನಿ. ನಾನು ನನ್ನ ತೋಟಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇರ್ತೀನಿ. ಐ ವಿಲ್ ಡೂ ನನ್ನ ಕೆಲಸಗಳನ್ನ ನಾನು ಮಾಡ್ತೀನಿ. ಎಲ್ಲಿಂದ ಬರ್ತೀರಾ? ಮೈಸೂರಿಂದ. ನಮ್ಮೂರು ಕೆರೆತಣ್ಣೂರು, ಪಾಂಡುಪುರ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟು. ಹುಟ್ಟಿ ಬೆಳೆದಿದ್ದಲ್ಲೇ, ಓದಿದ್ದು ಮಂಡ್ಯದಲ್ಲಿ. ಇವಾಗ ಕರ್ಮಭೂಮಿ ಇದು ಕೋಟೆಕೆರೆ, ಚಾಮರಾಜನಗರ ಡಿಸ್ಟ್ರಿಕ್ಟ್. ಅಂದರೆ ಮೈಸೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 50 ಕಿಲೋಮೀಟ್ರ್. ಹೋಗ್ತಾ ಬರ್ತಾ ನಮ್ಮ ಮನೆಯಿಂದ ಇಲ್ಲಿ ಕರೆಕ್ಟಾಗಿ 50 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಬರೋಕ್ಕೆ 50 ಕಿಲೋಮೀಟ್ರ್. ಓಕೆ. ಸೊ ನಾನೇನು ದಿನಾಗಲೂ ಕಾರ್ನಲ್ಲಿ ಬರ್ತೀನಿ ಅಂತಲ್ಲ, ನಾನು ಬಸ್ಸಲ್ಲೂ ಬರ್ತೀನಿ. ಓಕೆ. ಸೊ 90 ಅಂದರೆ ತಿಂಗಳಲ್ಲಿ 20 ದಿನ ಬಸ್ಸಲ್ಲಿ ಬರ್ತೀನಿ, 10 ದಿನ ಕಾರ್ನಲ್ಲಿ ಬರ್ತೀನಿ. ಸೊ ಏನೂ ಕೆಲಸ ಇಲ್ಲ ಅಂದಾಗ ಕಾರ್ನಲ್ಲಿ ಬರಲ್ಲ, ಬಸ್ಸಲ್ಲಿ ಬರ್ತೀನಿ. ಬಸ್ ಇಸ್ ವೆರಿ ಕನ್ವೀನಿಯೆಂಟ್ ಆಗಿದೆ ನಮಗೆ. ಏನಪ್ಪ ಅಂದರೆ ಮೈಸೂರಿಂದ ಬೇಗೂರಿಗೆ ಬಂದರೆ ಬೇಗೂರಿಂದ ಇಲ್ಲಿಗೆ ನನಗೆ ನಮ್ಮ ಮನೆ ತೋಟದ ಬಾಗಿಲಿಗೆ ಬಂದು ಬಸ್ ನಿಂತ್ಕೊತೆ.
ಅಲ್ಲ ಸರ್, ಈಗ ಹೊಸ್ದಾಗಿ ಏನೋ ಮಾಡಿರ್ತಾರಲ್ಲ ತೋಟ, ಅವ್ರಿಗೇನೋ ಒಂದು ಉತ್ಸಾಹ, ನನ್ನ ತೋಟದಲ್ಲಿ ಏನೋ ಬೆಳಿಬೇಕು, ಇನ್ನೂ ಪ್ರಾಥಮಿಕ ಹಂತದಲ್ಲಿ ಇರುತ್ತೆ ತೋಟ, ಹೌದು ಏನೋ ಮಾಡಬೇಕು, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಹೌದು. ನಿಮ್ಗೆ 72 ಅಂತೀರಾ? 74. 74 ಈಗಲೂ ಕೂಡ ನಿಮ್ಗೆ ಅದೇ ಉತ್ಸಾಹ, ಅದು ಹೌದು ಬಂದು ಏನೋ ಮಾಡಬೇಕು, ದಿನ ಡೈಲಿ ಹೌದು, ದಿನ ಬರಬೇಕು. ಹೆಂಗ್ ಬರ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ ಸರ್? ಒಂದಿನ ಏನು ಅನ್ಸೋದೇ ಇಲ್ಲ. ನೋಡಿ ಸರ್, ನಮ್ದೊಂಥರ ಟೈಮ್ ಟೇಬಲ್ ಅಂದರೆ ಗಡಿಯಾರ ಇದ್ದ ಹಾಗೆ. ಬೆಳಗ್ಗೆ 5 ಗಂಟೆಗೆ ಹೇಳ್ತೀವಿ, 8 ಗಂಟೆ ಹೊತ್ತಿಗೆ ನಮ್ಮದು ಎಲ್ಲ ನಿತ್ಯಕ್ರಮಗಳನ್ನ ಮುಗಿಸ್ಕೊತೀವಿ. 8 ಗಂಟೆಗೆ ಮುದ್ದೆ ಊಟ ಮಾಡ್ತೀವಿ. ಸೊ 8:45 ಹೊತ್ತಿಗೆ ಬಸ್ ಸಿಗ್ತದೆ. 9:45 ಅಥವಾ 9:15 9:45 ಇಲ್ಲಿ ಬರ್ತೀವಿ. ಸೊ 9:45 ಅಂತಂದರೆ ನಮ್ಮ ಕೆಲಸ ಶುರುವಾಗ್ತದೆ. ಓಕೆ. ಈಗ ಯಾರು ಬರಲಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಕೆಲಸದವ್ರು ಬರಲಿಲ್ಲ, ತೊಂದರೆ ಇಲ್ಲ. ಸೊ ಏನೇನು ಸಣ್ಣ ಪುಟ್ಟ ಕೆಲಸಗಳಿದೆ ನಾವು ಮಾಡ್ಕೋತೀವಿ. ಓಕೆ. ನೀರು ಬಿಡೋದಾಗಲಿ, ಸಣ್ಣ ಪುಟ್ಟದ್ದು ಕಟ್ಟಿಂಗ್ ಆಗಲಿ, ಇದು ಮಾಡೋದಾಗಲಿ ಮಾಡ್ಕೋತೀವಿ. ಅಕಸ್ಮಾತ್ ಅವ್ರು ಯಾರು ಬರಲಿಲ್ಲ, ಈ ನಮ್ಮ ಎಕ್ಸ್ಟ್ರಾ ಜನ ಬೇಕು ಅಂದಾಗ ಕರೆಸ್ಕೊಳ್ತೇವೆ. ಬೀಜ ಹಾಕೋದಾಗಲಿ, ಹಾರ್ವೆಸ್ಟ್ ಮಾಡಲಿಕ್ಕೆ ಅಂತ. ಅದು ಬಿಟ್ಟರೆ ನಾವೇನು ಜಾಸ್ತಿ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ನಮ್ಮ ಕೆಲಸ ನಾವು ಮಾಡ್ಕೊಳ್ತೀನಿ ಅಂದಾಗ ಸೊ ನಮಗೆ ಬಹಳ ಈಸಿ ಆಗುತ್ತೆ. ಅದು ಜನಗಳು ಬರೋದು ಬರ್ತಾರೆ, ಯಾಕೆಂದರೆ ಅವರವರೇ ಮಾಡ್ಕೋತಾರಪ್ಪ, ಕರೆಯೋದೇ ಇಲ್ಲ ನಮ್ಮ ಅಂತ. ಹೌದು. ಆವಾಗ ಇದು ಮಾಡೋಕ್ಕೆ ತೋರಲ್ಲ, ಜಮಾ ಮಾಡೋಲ್ಲ ಜನ. ಇಲ್ಲ ಅಂತಂದರೆ ಬೇರೆಯವ್ರದ್ದು ಸಿಕ್ಕಿದ್ರೆ ಜಮಾ ಮಾಡೋದು ಜಾಸ್ತಿ ನಮ್ಮಲ್ಲಿ. ಸರ್, ನಿಮ್ಮಲ್ಲಿ ಮೊದಲು ಬಂದಿದ್ದೆ ಮಣ್ಣಿನ ರಕ್ಷಣೆ ಹೇಗೆ? ಹೌದು ಸರ್, ಹೌದು ಹೌದು. ಮೊದಲನೇದಾಗಿ ಬೇಕಾಗಿರೋದೇ ಮಣ್ಣಿನ ರಕ್ಷಣೆ. ಹೌದು. ಇಲ್ಲಿ ನಾನು ಈ ಜಮೀನು ತೊಗೊಂಡಾಗ ಸರ್ ಹುರುಳಿ ಬೆಳೆದಿದ್ದರು. ನಾನು ಫಸ್ಟ್ ಬಂದಾಗ ಈ ಊರಿನಲ್ಲಿ ಹುರುಳಿ ಗಿಡ ಇಷ್ಟುದ್ದ ಇತ್ತು. ಅದರಲ್ಲಿ ಒಂದೇ ಒಂದು ಹುರುಳಿಗಿತ್ತು, ಒಂದೇ ಒಂದು ಕಾಯಿ, 4 ಬೀಜ. ಓಕೆ. ಸೊ ದಟ್ ವಾಸ್ ದಿ ಕಂಡೀಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಜಾಗ. ಅಂದರೆ ಈಗ ನಾನು 2009ಇಂದ ಇದನ್ನು ನನ್ನ ಪ್ರಕಾರ ನಾನು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದಿ ಕ್ರಾಪ್. ಸೊ ಇದಕ್ಕೆ ಯಾವುದೇ ರೀತಿಯಾದ ಗೊಬ್ಬರಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ ಸದ್ಯದ ಪರಿಸ್ಥಿತಿನಲ್ಲಿ. ಸರ್. ಓಕೆ. ಅದರದ್ದು ಏನು ಪಳೆಯುಳಿಕೆ ಇರುತ್ತೆ ಅದನ್ನೇ ಮಣ್ಣಿಗೆ ಸೇರಿಸ್ತೇವೆ. ಓಕೆ. ಜೊತೆಗೆ ಕಳೆನ ನಾವು ಜಾಸ್ತಿ ಕೀಳಲಿಕ್ಕೆ ಹೋಗೋದಿಲ್ಲ. ಸಿ ಅದು ಎಲ್ಲರೂ ಸತ್ತೋಯ್ತು ಅಂದ್ಕೊಂಡಿದ್ರು. ಯಾವುದೋ ನಮ್ಮ ಈಗ ಅವರೆಕಾಯಿ ಚಪ್ರದವರೆ ಅದು ಸತ್ತೋಯ್ತು ಅಂದ್ಕೊಂಡಿದ್ರು. ಬಟ್ ನಾನು ಹೇಳಿದೆ ಹಾಗೆ ಇರಲಿ ಬಿಡಿ, ಬರುತ್ತೆ ಅದು ಅಂತ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬರೋಲ್ಲ, ಸತ್ತೋಯ್ತು, ಕಿತ್ತಾಕ್ತೀವಿ, ಈ ಮಾತುಗಳು ಬಹಳ ಜಾಸ್ತಿ ಬಂತು. ಸೊ ಅದಕ್ಕೆ ವಿ ಹ್ಯಾವ್ ಟು ಗಿವ್ ಟೈಮ್. ಯಾಕೆ ಸಾವಯವದಲ್ಲಿ ನಿಮಗೆ ಇದ್ರ ಬಂದಾಗ ಬರೋದಿಲ್ಲ. ಹೌದು. ಏನು ಹೇಳಿ, ಕೆಮಿಕಲ್ ಹಾಕ್ದಂಗೆ ನಿಮಗೆ ಇಮಿಡಿಯೇಟ್ ಎಫೆಕ್ಟ್ ಇರಲ್ಲ. ಹೌದು. ಯಾಕೆ ಸೀದಿ ಬುಷಸ್ ನಮ್ಮಲ್ಲಿ ಬರೋ ಏನು ಯಾವುದೇ ರೋಗ ಇರಲ್ಲ, ಒಂದು ಇದಿಲ್ಲ, ಆ ಥರ ಇದೆ. ಸೊ ಇದು ಡ್ರ್ಯಾಗನ್ ಫ್ರೂಟು. ಎಲ್ಲರೂ ಹೊಸದು ಇದೆಲ್ಲ ಕಂಬ ಮಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ನಾವು ನುಗ್ಗೆಗೆ ಹಬ್ಬಿಸ್ಕೊಂಡಿದ್ದೀವಿ. ಎಷ್ಟು ವರ್ಷದ್ದು ಸರ್ ಇದು? ಸರ್ ಇವೆಲ್ಲ 2012. ಇಲ್ಲಿ ನೋಡ್ಬೋದು, ನುಗ್ಗೆ ಹಾಕೊಂಡು ಈ ರೀತಿ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಡ್ರ್ಯಾಗನ್ ಆರಾಮಾಗಿ ಹಬ್ಬುತ್ತೆ. ತುಂಬಾನು ಬರ್ತದೆ. ಯು ವಿಲ್ ಗೆಟ್ ಅ ವೆರಿ ಗುಡ್ ಈಲ್ಡ್. ಎಷ್ಟು ಗಿಡ ಇದೆ ಇಲ್ಲಿ? ಒಂದೇ 2 ಬುಡ ಇರೋದು. 2ನಾ? ಹಾಂ. ಓಕೆ. ಅದು ಮಲ್ಟಿಪಲ್ ಆಗಿ ಅಷ್ಟೊಂದಾಗಿದೆ. ನಾನು ಹಾಕಿದ್ದು ಬರೀ 2 ಗಿಡ. ಹಾಂ ಸರ್. ಓನ್ಲಿ 2. ಸರ್ ಇಲ್ಲಿ ನನ್ನಲ್ಲಿ 36 ನುಗ್ಗೆ ಗಿಡ ಇದೆ. 36. ಓಕೆ. ಆ 36 ಗಿಡಕ್ಕೆ ನಾನು ಒಂದು 70-72 ತರಿಸ್ಕೊಂಡಿದ್ದೆ. ಹಾಂ ಸರ್. ತರಿಸ್ಕೊಂಡು ಅದನ್ನ ಒಂದೊಂದು ಗಿಡಕ್ಕೆ 2 ಅಂತ ಹಾಕ್ಕೊಂಡು ಬಂದೆ. ಸೊ ನಾವು ಈ ಥರ ಇದೆ ಈಗ ಸದ್ಯದ ಪರಿಸ್ಥಿತಿ. ಸರ್ ನಾವೇನು ಮಾಡ್ಲಿಕ್ಕೆ ಹೋಗಲ್ಲ. ಜಾಸ್ತಿ ತುಂಬ ಬೆಳೆಯುತ್ತೆ ಅಂದಾಗ ಒಂದು ಸ್ವಲ್ಪ ಕಟ್ ಮಾಡಿ ಆಚೆ ಕಡೆ ಹಾಕ್ತೇನೆ. ನಿಮ್ಮ ತೋಟಕ್ಕೆ ಬಂದ ತಕ್ಷಣ ಕಾಣೋದು ಇದು ಏನಪ್ಪ ಡ್ರ್ಯಾಗನ್ ಹಿಂಗೆ ಬೆಳೆಸ್ಕೊಂಡವ್ರೆ ಇಲ್ಲಿ ದೊಡ್ಡದಾಗಿ ಅಂತ ಅನ್ಸುತ್ತೆ. ಕಾಡಿದ್ದಂಗೆ ಇರುತ್ತೆ. ಹೌದು. ಇದು ನ್ಯಾಚುರಲ್ ವೇ ಆಫ್ ಇದು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು ಇದೇ ಥರ ನ್ಯಾಚುರಲ್ ಆಗಿ. ಸೊ ಅದಕ್ಕೆ ನಾವು ಇದು ಮಾಡ್ಲಿಕ್ಕೆ ಹೋಗಿಲ್ಲ. ಇದರಲ್ಲಿ 2 ಆದಾಯ ಸಿಕ್ತಲ್ಲ ಸರ್? ಹೌದು, ನುಗ್ಗೆಲೂ ಸಿಕ್ತು. ಆ್ಯಂಡ್ ಇದಕ್ಕೆ ಇನ್ನೊಂದು ಏನಪ್ಪ ಗೊತ್ತಾ, ಇದಕ್ಕೆ ನಿಮ್ಮ ನುಗ್ಗೆಯಿಂದ ಇದಕ್ಕೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಗೊಬ್ಬರ ಬೇಕಿಲ್ಲ, ನಾವು ಯಾವುದೇ ಗೊಬ್ಬರ ಹಾಕಲ್ಲ ಇದಕ್ಕೆ. ಐ ನೆವರ್ ಗಿವ್ ಎನಿ ಇದು ಫರ್ಟಿಲೈಸರ್. ಎಲ್ಲ ತಿಪ್ಪೆ ಗೊಬ್ಬರ ಹಾಕಬೇಕು, ಅದು ಹಾಕಬೇಕು ಅಂತಾರಲ್ಲ, ನಾವು ಏನು ಕೊಡಲ್ಲ ಸರ್, ನೀರು ಬಿಟ್ಟರೆ. ಅದು ವಾರಕ್ಕೋ 2 ದಿನಕ್ಕೋ 3 ದಿನಕ್ಕೋ ಒಂದು ಸರಿ ನೀರು ಕೊಡ್ತೀವಿ. ಅದು ಬಿಟ್ಟರೆ ಇನ್ನೇನು ಮಾಡೋದೇ ಇಲ್ಲ. ನಾವು ನೆವರ್ ಡೂ ಎನಿಥಿಂಗ್. ಬಟ್ ಇದಕ್ಕೊಂದಕ್ಕೆ ಮಾತ್ರ ನಾವು ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ ಕೊಟ್ಕೋತೀವಿ. ಬಿಕಾಸ್ ತರಕಾರಿ ಪ್ಲಾಟ್ಗೆ. ಅದರ್ವೈಸ್ ಅದು ನಾವೇನು ಕೊಡೋಕ್ಕೆ ಹೋಗೋದಿಲ್ಲ. ಓಕೆ. ನೋಡಿ ಇದೊಂದು ಬೇರೆ ಥರದ್ದು ನಿಮಗೆ ಪುದೀನ. ಇದು UPದು, ಉತ್ತರ ಪ್ರದೇಶದ್ದು. ಓಕೆ. ನೋಡಿ, ಇದು ಇಟ್ ಈಸ್ ಡಿಫ್ರೆಂಟ್ ಆ್ಯಕ್ಚುಲಿ. ನೀವು ರೆಗ್ಯುಲರ್ ಪುದೀನ ತಿಂತಾರ, ಅದಕ್ಕೆ ಬೇರೆ ಥರ ಇದೆ. ಹೌದು.
ಹೌದಲ್ಲ. ಸೊ ದಿಸ್ ಎಂಟೈರ್ಲಿ ಡಿಫ್ರೆಂಟ್ ಪುದೀನ. ಹಾಂ ಸರ್. ಅಂದರೆ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ತುಂಬ ಜಾಸ್ತಿ ಇರ್ತದೆ. ಹಾಂ ಸರ್. ಇಲ್ಲೇ ಕೂಡ ದ್ರಾಕ್ಷಿನೂ ಕೂಡ. ಹೌದು, ದ್ರಾಕ್ಷಿನೂ ಇದೆ. ಸೊ ಎಲ್ಲ ಹಣ್ಣು ಬಿಟ್ಟಿತ್ತು, ಎಲ್ಲ ಗಿಡಗಳ ಹಕ್ಕಿಗಳು ತಿನ್ಕೋತ್ವೆ, ಅವಕ್ಕೋಸ್ಕರ ಬೆಳೆದ. ಜನಕ್ಕೆ ಕೆಮಿಕಲ್ ಇಲ್ಲದೆ ದ್ರಾಕ್ಷಿ ಬರಲ್ಲ, ದಾಳಿಂಬೆ ಬರಲ್ಲ. ಸರಿ, ಬೇಕಾದಷ್ಟು ಬಿಟ್ಟಿತ್ತು. ಹಣ್ಣುಗಳನ್ನ ಏನು ಮಾಡ್ತವೆ ಅಂದರೆ, ನಾವು ಇಲ್ಲಿ ಕೆಲವು ಪಕ್ಷಿಗಳು ಬರ್ತವೆ, ಆ ಪಕ್ಷಿಗಳಿಗೆ ಅಂತ ಬಿಟ್ಬಿಡ್ತೇನೆ. ಅಕಸ್ಮಾತ್ ಹಣ್ಣಾಗಿ ಅದು ತಿಂದೇ ಬಿಟ್ಟಿರ್ತಲ್ಲ, ಉಸ್ಕೊಂಡಿರ್ತದಲ್ಲ ಕಾಲ, ಅದು ಮಾತ್ರ ನಾವು ತೊಗೋತೀವಿ. ಅದರ್ವೈಸ್ ನೋ. ಇದೊಂದು ಹಣ್ಣಿದೆ, ಅಲ್ಲಿ ಇನ್ನೊಂದು 2-3 ಹಣ್ಣಿನ ಗಿಡಗಳಿವೆ. ಅವನ್ನ ಯಾವುದು ನಾವು ನಮಗೆ ಅಂತ ಉಪಯೋಗಿಸ್ಕೊಳ್ಳಲ್ಲ ಸರ್, ಪಕ್ಷಿಗಳಿಗೆ ಅಂತ ಬಿಟ್ಟಿರೋದು. ಈವನ್ ಸೀಬೆಹಣ್ಣು ಇವಾಗ ನೀವು ತಿಂದ್ರಲ್ಲ, ಅದು ಯೂಶ್ವಲಾಗಿ ನನಗೆ ಸಿಕ್ಕೋಲ್ಲ. ಸಮ್ಟೈಮ್ಸ್ ಇವಾಗ ಬಂದಿದ್ರೆ ನೀವೇನೋ ಅದೃಷ್ಟ, ನಾನು ಫಸ್ಟ್ ಇವತ್ತು ನೋಡಿದೆ, ಸುಮ್ಮನೆ ಹೋಗೋಕ್ಕೆ ಅದೊಂದು ಯಾವುದೋ ಒಂದು ಗಿಡ ಕಟ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಕಟ್ ಮಾಡೋಣ ಅಂತ ಹೋದೆ, ಅವಾಗ ಕಣ್ಣಿಗೆ ಕಾಣಿಸ್ತು ಅಂತ ತೆಗೆದಿಟ್ಟೆ. ನಿಮಗೆ ಅದೃಷ್ಟ ಆಯಿತು. ಅದು ಕೂಡ ಯಾವ ಸೀಬೆ? ಆಸ್ಟ್ರೇಲಿಯನ್ದು ವೆರೈಟಿ, ಅದು ಆಸ್ಟ್ರೇಲಿಯನ್ ಬಂದಿರೋದು. ಅದನ್ನು ಸ್ಟ್ರಾಬೆರಿ ಗೋವಾ ಅಂತ ಕರೀತಾರೆ. ಸ್ಟ್ರಾಬೆರಿ ಗೋವಾ. ಹಾಂ, ಬಟ್ ಬಹಳ ಸ್ವೀಟಾಗಿರುತ್ತೆ. ಆಲ್ಟುಗೆದರ್ ಡಿಫರೆಂಟ್ ವೆರೈಟಿ. ಆ್ಯಂಡ್ ನೀವು ಅದನ್ನ ಗಿಡ ನೋಡಿದ್ರೆ ಸಹ ಅದು ಸೀಬೆ ಗಿಡ ಅನ್ಸೋದೇ ಇಲ್ಲ ನಿಮಗೆ. ಶೋ ಯು ದಿ ಥಿಂಕ್. ಇದು ಚಕ್ಕೋತ, ನಮ್ಮ ಲೋಕಲ್ ವೆರೈಟಿ ಚಕ್ಕೋತ. ಅದಾದ ನಂತರ ಪಕ್ಕ ಪೂರ್ತಿ ನೋಡಿದ್ರೆ ಹಣ್ಣಿನ ಗಿಡಗಳು ಎಲ್ಲ ಇದೆ, ಹಣ್ಣಿನ ಗಿಡಗಳು. ಅದನ್ನ ಬನ್ನಿ ತೋರಿಸ್ತೀನಿ. ಸಖತ್ತಾಗಿದೆ ಇದೊಂದು ಸಾಲ್ಸ. ಇದು ಚಕ್ಕೋತ ಇದೆ, ಅದರ ಪಕ್ಕದ್ದು ವಾಟರ್ ಆ್ಯಪಲ್. ಇದೊಂದು ಎರಡು ವಿಧವಾದ ವಾಟರ್ ಆ್ಯಪಲ್ ಇದೆ. ಅದರ ಪಕ್ಕದಲ್ಲಿ ನಿಮಗೆ ಬನ್ನಿ ಆ ಕಡೆಯಿಂದ ಹೋಗೋಣ. ಅಂದರೆ ಈ ಭೂಮಿ ತೊಗೊಂಡಿದ್ದು ಸರ್ ಎಷ್ಟರಲ್ಲಿ ಸರ್? ಇದು 2009ನಲ್ಲಿ ಇನ್ಕೊಳ್ಳಿದ್ದು. 2009 ತೊಗೊಂಡು ಅದಾದಮೇಲಿಂದ ನಾವು ವಿ ಸ್ಟಾರ್ಟೆಡ್ 2009 ಎಂಡ್ ಅಥವಾ 10ನಲ್ಲಿ ನಾವು ಸ್ಟಾರ್ಟೆಡ್ ದಿ ವರ್ಕಿಂಗ್ ಆನ್ ದಿಸ್. ಆವಾಗ ನನಗೆ ಖಾಲಿ ಜಾಗ ಇತ್ತು, ನಾನು ದಾಳಿಂಬೆ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ತೊಗೊಂಡಿದ್ದೆ. ಬಟ್ ದಾಳಿಂಬೆನೂ ಬೆಳೆದಿದ್ದೆ ಅಂದ್ಕೊಳ್ಳಿ. ಇಟ್ ಇಸ್ ನಾಟ್ ದಟ್ ದಾಳಿಂಬೆ ಬೆಳೀಲಿಲ್ಲ ಅಂತ. ಸಾವಯವದಲ್ಲೇ ದಾಳಿಂಬೆ ಬೆಳೆದು ಸಕ್ಸಸ್ಸು ಆಗಿತ್ತು ನನಗೆ. ಐ ಗಾಟ್ ವೆರಿ ಗುಡ್ ಈಲ್ಡ್ ಆ್ಯಂಡ್ ಗುಡ್ ಕ್ವಾಲಿಟಿ ಆಫ್ ಫ್ರೂಟ್ಸ್. ತುಂಬ ಚೆನ್ನಾಗಿರೋದು ಹಣ್ಣು ಬರ್ತಾಯಿತ್ತು. ಐ ಯೂಸ್ ಟು ಸೆಲ್ ಮೈಸೆಲ್ಫ್. ಇದರಲ್ಲಿ ಒಂದೇನಪ್ಪ ಅಂತಂದರೆ, ನಾವು ಯಾವುದನ್ನೂ ಮಾರ್ಕೆಟ್ಗೆ ಹಾಕಲ್ಲ ಸರ್. ನಮ್ಮದೇ ಆದ ಕಸ್ಟಮರ್ ಇದ್ದಾರೆ, ನಮ್ಮದೇ ಆದ ಮಾರ್ಕೆಟ್ ಇದೆ, ನಾವು ಅದೆಲ್ಲೇ ಮಾಡ್ತೀವಿ. ಒಂದು ಮೈಸೂರಿನಲ್ಲಿ ಸಖತ್ ಸೊಪ್ಪು ಅಂತ ಅಂದ್ಬಿಟ್ಟು ಒಂದು ಈಗ ರೀಸೆಂಟಾಗಿ ಮಾಡ್ಕೊಂಡಿದ್ವಿ. ಇದಕ್ಕೆ ಮುಂಚೆ ಎಲ್ಲ ನಾವೇ ಮಾಡ್ಕೊತಾ ಇದ್ವಿ. ನೋಡಿ ಕಾರ್ಯಕ್ರಮ. ಹಾಂ, ಭಾನುವಾರದ ದಿನ ನೀವು ಬಂದಿದ್ದೀರಾ ಅಲ್ಲಿಗೆ? ಕೇಳಿದ್ದೀರಲ್ಲ, ಬನ್ನಿ. ಅದು 7 ಗಂಟೆಯಿಂದ 11 ಗಂಟೆ ತಂಗಿರುತ್ತೆ. ಅಲ್ಲಿ ನಮ್ಮ ಥರದವರು ಒಂದು 45 ಜನ ರೈತರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ರೆಗ್ಯುಲರಾಗಿ ಬರೋರು ಒಂದು 22ರಿಂದ 23 ಜನ ಇದ್ದಾರೆ. ಕೆಲವರು ಏನಾಗುತ್ತೆ, ಅವ್ರು ಸೀಸನಲ್ ಫ್ರೂಟ್ಸ್ ತರ್ತಾರೆ, ಅವರು ಬರಲ್ಲ. ಆ ಸೀಸನಲ್ಲಿ ಇದ್ದಾಗ ಮಾತ್ರ ಬರ್ತಾರೆ. ಅದರ್ವೈಸ್ ನಮ್ಮಲ್ಲಿ ನಿಮಗೆ ವಿವಿಧ ಜಾತಿಯ ಹಣ್ಣು ತರಕಾರಿಗಳು ವಾಟ್ ಈಸ್ ನಾಟ್ ಅವೈಲಬಲ್ ಇನ್ ದಿ ಮಾರ್ಕೆಟ್ ಸಿಗುತ್ತೆ. ಹೌದಲ್ವಾ? ಇದು ಕೆಲವು ಮಾರ್ಕೆಟಲ್ಲಿ ಸಿಕ್ಕಲ್ಲ. ರಕ್ಕೆವರೆ ಅಂತ ಹೇಳ್ತೇವೆ, ಅದು ಒಂದು ಅವರೆಕಾಯಿ ಜಾತಿಗೆ ಸೇರಿದ್ದು ಒಂದು. ಅದು 4 ಭುಜ ಇರುತ್ತೆ ಅದಕ್ಕೆ, ಅಂದರೆ 4 ಭುಜದ ರವರೆ ಅಂತಲೂ ಹೇಳ್ತಾರೆ. ಅದು ಮಾರ್ಕೆಟಲ್ಲಿ ಸಿಕ್ಕಲ್ಲ. ಪರ್ಪಲ್ ಬೀನ್ಸ್ ನೋಡಿದ್ದೀರಾ? ನಮ್ಮ ಇವ್ರ ಹತ್ರ ನೋಡಿದ್ದೀನಿ ಎಲ್ಲ. ಹಾಂ, ಬೆಳವಲ್ದಲ್ಲ, ರಾಮಕೃಷ್ಣ, ಡಾಕ್ಟರ್ ರಾಮಕೃಷ್ಣ ನೋಡಿದ್ದೀನಿ. ಸೊ ಆ ಥರ ನಮ್ಮಲ್ಲಿ ಬೇಕಾದಷ್ಟು ಸಿಗುತ್ತೆ ಸರ್. ಅವರು ನಮ್ಮ ಒಬ್ಬರು ಮೆಂಬರ್. ಬರ್ತಾರೆ, ಅವರು ಬರ್ತಾರೆ. ಅವರು ನಮ್ಮ ಸ್ನೇಹಿತರೇನೆ, ಅವರು ಬರ್ತಾರೆ. ಅದಲ್ಲದೆ ಬೇಕಾದಷ್ಟು ಥರ ಇದೆ ನಮ್ಮಲ್ಲಿ. ನಿಮಗೆ ರೆಗ್ಯುಲರಾಗಿ ನೀವು ಅರಿಶಿನ ತಿಂತೀರಿ, ಅದಕ್ಕಿಂತ ಡಿಫ್ರೆಂಟ್ ವೆರೈಟಿ ಆಫ್ ಅರಿಶಿನಗಳಿದೆ. ಆ ಥರ ನಮ್ಗೆ ಅರಿಶಿನ ಸಿಗ್ತದೆ. ಹಣ್ಣುಗಳು ನಿಮ್ಗೆ ಬೇರೆ ಥರ ಸಿಗುತ್ತೆ. ಯೂಶ್ವಲಾಗಿ ನೋಡಿ, ನೀವು ಈಗ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಇದು ಕೋಸ್. ಇದು ಎಲೆಕೋಸನ್ನ ನೀವು ಯೂಶ್ವಲಾಗಿ ಔಷಧಿ ಹೊಡಿದೆ ಬೆಳೆಯೋಕ್ಕೆ ಆಗಲ್ಲ ಅಂತಾರೆ. ಅಲ್ಲೊಂದು ಸ್ವಲ್ಪ ನೋಡೋಣ ಸರ್, ಬನ್ನಿ. ಬೆಳೆಯೋಕ್ಕಾಗಲ್ಲ ಅಂತಾರೆ ನೋಡಿ ಸರ್. ನಾವು ವಿತೌಟ್ ಔಷಧಿ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡದೆ ಬೆಳಿತೀವಿ ಸರ್. ಹೌದು, ನೋಡ್ಲಿಕ್ಕೆ ಚೆನ್ನಾಗಿಲ್ಲ ನಮ್ಮದು ಪ್ರಾಡಕ್ಟು, ಬಟ್ ತಿನ್ನಕ್ಕೆ ಹೊಟ್ಟೆಗೆ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಹುಳ ಎಲ್ಲ ಇದೆ ಸರ್, ಇರುತ್ತೆ. ಹೌದು, ನಾವು ಏನು ಮಾಡ್ತೀವಿ ಅಂದರೆ ಬೇವಿನ ಎಣ್ಣೆ ಮತ್ತು ಕರ್ಪೂರ ಇದೆಯಲ್ಲ, ಅವೆರಡನ್ನೂ ಸ್ಪ್ರೇ ಮಾಡ್ತೀವಿ.
ಓಕೆ. ಬೇವಿನ ಎಣ್ಣೆ ಮತ್ತು ಕರ್ಪೂರ ಹೆಂಗೆ ಅಂತಂದರೆ ಕರ್ಪೂರ ಇಸ್ ಎ ಆ್ಯಂಟಿ ಫಂಗಲ್ಲು, ಬೇವಿನ ಎಣ್ಣೆ ಇಸ್ ಆ್ಯಂಟಿ ಪೆಸ್ಟಿಸೈಡ್. ಓಕೆ. ಸೊ ಅದನ್ನು ನೀವು ಒಂದು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ಕೊಂಬಂತು ಅಂದರೆ ನಿಮಗೆ ಯಾವ ರೀತಿಯಾದ ಇದು ಬರೋಲ್ಲ. ಬಂದರೂ ಸ್ವಲ್ಪ ಅಲ್ಪ ತಿನ್ಕೋತ್ವೆ, ತಿನ್ನಲಿ ಬಿಡಿ, ಅವರು ಬದುಕಲಿ, ಅವ್ರು ಬದುಕಿದ್ರೆ ಆ ಹುಳಗಳು ತಿಂದು ಬದುಕ್ತಾವೆ ಅಂದರೆ ನಾವು ತಿಂದು ಬದುಕ್ತೀವಿ ಅಂತಲೇ ಅರ್ಥ. ಹೌದು, ನಮಗೆ ಯಾವ ರೀತಿಯಾದ ಪ್ರಾಬ್ಲಮ್ಮು ಇಲ್ಲ ಅನಿಸುತ್ತೆ. ಹೌದು. ಇದೇ ಲಾಸ್ಟ್ ಆಗೋಯ್ತು. ಆಗಲೇ ನಾವೊಂದು ಇದನ್ನು ಒಂದು 4-5 ವಾರದಿಂದ ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಇದ್ರದ್ದು ನಿಮಗೆ ಕಡೆ ಸಿಗ್ತಾ ಇದೆ. ಸ್ವಲ್ಪ ಜಾಸ್ತಿ ತಿಂದಿದೆ ಹುಳಗಳು. ಪರವಾಗಿಲ್ಲ. ಕೆಲವೊಬ್ರು ಏನು ಗೊತ್ತಾ, ಹುಳಗಳಿದೆ ಆರ್ಗ್ಯಾನಿಕ್ ಅಂದ್ರೆ ಅವ್ರು ಹಂಚ್ಕೋತಾರೆ. ಹೌದು, ಇದೆಲ್ಲ ತೋರಿಸ್ಬೇಡಿ, ಹುಳಗಳಿದೆ ಇಲ್ಲ ಹೊಡೆದ್ಬಿಟ್ಟಿದೆ, ನೀವು ತೋರಿಸಿ ಅಂತ ಇದ್ದೀರಾ. ಹೌದು, ಆರ್ಗ್ಯಾನಿಕ್ ಹುಳಗಳು ಬಂದೇ ಬರ್ತವೆ ಅಂತ ಸರ್. ಬರಲೇಬೇಕು, ಹುಳಗಳಿಲ್ಲದೆ ಇದ್ರೆ ಆಗದೇ ಇಲ್ಲ. ಹುಳ ಇದ್ದೇ ಇರಬೇಕು. ನೋಡಿ, ಇವಾಗ ಕಟ್ ಮಾಡಿದೀವಲ್ಲ, ಅಲ್ಲೆಲ್ಲ ಹುಳ ಇದೆ. ನಾವು ಆ ಹುಳ ಇರೋದಷ್ಟು ತೆಗೆದಾಕ್ತೀವಿ. ವಿಲ್ ನಾಟ್ ಕೀಪ್ ದಟ್ ಒನ್. ತೆಗೆದ್ಬಿಟ್ಟು ಕಸ್ಟಮರ್ಗೆ ಕೊಡ್ತೇವೆ. ಓಕೆ. ಅವ್ರಿಗೆ ಹೇಳ್ಬಿಟ್ಟು ಕೊಡ್ತೀರಾ? ಅವ್ರಿಗೆ ಹೇಳ್ಬಿಟ್ಟು ಕೊಡ್ತೀವಿ. ಅಕಸ್ಮಾತ್ ಮಾಡ್ತೀರಾ? ಹೌದು, ಅದನ್ನ ತೆಗೆದುಕೊಳ್ಳಿ ಸರ್, ಇನ್ನೂ 2 ಅಂತೀವಿ. ನಾವು ವಿಲ್ ನಾಟ್ ಚಾರ್ಜ್ ಯು ಮೋರ್. ಹೌದಾ? ಆರ್ಗ್ಯಾನಿಕ್ ಅಂತ ಅಂದ್ಬಿಟ್ಟು ನಾವು ನಿಮ್ಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡಿ ಅಂತ ಹೇಳೋದು ಇಲ್ಲ. ಇದಕ್ಕೆ ನೀವು ಏನಂದ್ರೆ ಒಂದು 20 ರೂಪಾಯಿ ಕೊಡ್ತೀವಿ ಇದನ್ನ. ಓಕೆನಾ? ನೀವು ಆರ್ಗ್ಯಾನಿಕಾಗಿ ಬೆಳೆದಿರೋದು ಅಷ್ಟಕ್ಕೆ ನಿಮ್ಗೆ ಬೇಕು ಅನ್ನೋದು ಸಿಗ್ತದಾ? ಸಿಕ್ಕಲ್ಲ. ಆಚೆ ಕಡೆ ನೀವು 10 ರೂಪಾಯಿ ಕೊಡ್ತಾರೆ, ಕೊಡಲ್ಲ ಅಂತ ಹೇಳಿಲ್ಲ. ಹೌದು, ಆದರೆ ಈ ಕ್ವಾಲಿಟಿ ಇರಲ್ಲ. ಇದು ತಿಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಇದರ ರುಚಿನೇ ಬೇರೆ ಇದೆ. ಇದರ ರುಚಿ ಬೇರೆ ಇರುತ್ತೆ, ಮತ್ತು ಇದರಲ್ಲಿ ಯಾವುದೇ ವಿಷ ಇರಲ್ಲ. 100%. ನೀವು ಇವಾಗಲೂ ತೊಗೊಂಡು ತಿನ್ಬೋದು. ಹೌದು. ಈಗ ಜಸ್ಟ್ ಓಪನ್ ಮಾಡಿಬಿಟ್ಟು 2 ಕಟ್ ಮಾಡ್ಕೊಂಡು ತಿನ್ಕೊಳ್ಳಿ. ತಿಂದಿದ್ರೆ ಹುಳಗಳು ಮೇಲ್ಗಡೆ ಲೇಯರ್ ತಿಂದಿರುತ್ತೆ. ಹೌದು, ಮೇಲ್ಗಡೆ ಮೇಲು 1 ಅಥವಾ 2, ಮ್ಯಾಕ್ಸಿಮಮ್ 3. ಇನ್ನು ಬೇಜಾನ್ ಲೇಯರ್ ಎಲ್ಲ ನೀವೇ ತಿನ್ನಿ. ಹೌದು ಸರ್, ಮಿಕ್ಕಿದ ಲೇಯರ್ಗಳು ಎಸ್ ನಿಮಗೋಸ್ಕರನೇ ಇರೋದು ಅದು. ಹೌದು. ಬನ್ನಿ, ಇನ್ನೊಂದು ತರಕಾರಿ ನೋಡ್ಕೊಂತೀನಿ. ನಮ್ಮಲ್ಲಿ ಈ ತರಕಾರಿಗಳನ್ನ ಯಾವುದೂ ಉಪಯೋಗಿಸ್ಕೊಳ್ಳಲ್ಲ. ನೀವು ಯಾವುದೇ ರೀತಿ ಗೊಬ್ಬರ ಹಾಕಲ್ಲ, ಮತ್ತು ಈ ಪಳಿಯುಳಿಕೆಗಳೇನಿದೆ ಸಾವಯವ ತ್ಯಾಜ್ಯ ಅದೇ ಉಳ್ಕೊತ್ತೆ ಇಲ್ಲಿಗೆ, ಇದನ್ನೇ ಉಳ್ಕೊಳ್ಳುತ್ತೆ. ಹೌದು, ನಾವು ಯಾವುದನ್ನು ಕಿತ್ತು ಹಾಕೋದಿಲ್ಲ ಸರ್. ಹೌದು, ಯಾವುದನ್ನು ನಾವು ವೇಸ್ಟ್ ಮಾಡೋದಿಲ್ಲ. ನಿಮಗೆ ಇದೇನು ಅಂತ ಗೊತ್ತಾಗುತ್ತೆ, ಹೌದಲ್ವಾ? ಏನು ಸರ್ ಇದು ಗೊತ್ತಿದೆಯಾ ನಿಮಗೆ? ಏನು ಅಂತ ದೇವರಾಣೆ ಗೊತ್ತಿಲ್ವಾ? ಏನು ಹಿಂಗಂದ್ಬಿಟ್ರಿ ನೀವು ನಮ್ಮೂರಿನವ್ರಾಗೆ? ತಗೊಳ್ಳಿ, ತಿನ್ನಿ, ಇದು ಜಸ್ಟ್ ಈಟ್ ಮಾಡಿ. ಹೇಗಿದೆ? ಮೂಲಂಗಿ ಹೂವು, ಮೂಲಂಗಿ ಕಾಯಿ. ಇದರಲ್ಲಿ ಪಲ್ಯ ಮಾಡಿ ಹುಳಿ ಜೊತೆ ಬೇರೆ ತರಕಾರಿ ಜೊತೆ ಮೆಣಸ್ಕೊಳ್ಳಿ. ಎಂಥ ಒಳ್ಳೆ ಸೊಗಸಾದ ಒಂದು ಡಿಶ್ ಆಗುತ್ತೆ ಅಂದರೆ ನೀವು ತಿಂದೇ ಇರಲ್ಲ, ನಿಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಈಗ ಮೂಲಂಗಿ ಇದು ಬುಡದಲ್ಲಿ ಬಿಟ್ಟಿದೆ ಅಲ್ವಾ? ಹೌದು, ಮೂಲಂಗಿ ಬಲ್ತಿದ್ದನ್ನ ನಾವು ಕೊಡೋಕೆ ಹೋಗಲ್ಲ ಯಾರಿಗೂ. ವೇಸ್ಟ್ ಆಯ್ತಲ್ವಾ? ಇಷ್ಟೆಲ್ಲ ಇದೆ, ಮೂಲಂಗಿ ಹೊಟ್ಟಾಯ್ತು ಅಂತ ಅನ್ಕೊಳ್ಳೋಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಇದನ್ನ ತಗೊಳ್ಳಿ, ಇದನ್ನ ಮಾಡಿರಿ. ಇದು ಬಹಳ ಒಳ್ಳೆ ಒಂದು ಡಿಶ್ ಸರ್ ಇದು. ಮೂಲಂಗಿ ಗಿಡದಲ್ಲಿ ಬರುವಂಥ ಈಗ ಕಾಯಿ ಇದೆಯಲ್ಲ, ಇದರಲ್ಲಿ ಮಾಡುವಂಥ ಡಿಶ್ ಇದೆ ನೋಡಿ, ತುಂಬ ಒಳ್ಳೆ ಡಿಶ್. ಇದು ಇನ್ನೂ ದೊಡ್ಡದಾಗಿ ಬೆಳೆಯುತ್ತಾ? ಇಲ್ಲ, ಇದು ಇಷ್ಟೇ ಬರೋದು ನೋಡಿ, ಅದೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಷ್ಟೇ ಬರೋದು. ಅದನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳಿ. ಒಂದು ವಾರಕ್ಕೊಂದ್ಸರಿ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ನಿಮ್ಮ ಮನೆಗೆ ತರಕಾರಿ ಆಯಿತು. ಹೌದು. ಇದನ್ನು ಯಾರು ಸರ್ ಕೊಡ್ತಾರೆ ನಿಮಗೆ? ಯಾರು ಹೇಳ್ಕೊಡ್ತಾರೆ? ಇದ್ರ ಸುಮ್ಮನೆ ನಾವೆಲ್ಲ ನಮ್ಮಲ್ಲಿ ಏನು ಮಾಡ್ತೀವಿ, ಆಯಿತು ಅಂದ್ಬಿಟ್ಟು ಕಿತ್ತು ಬಿಸಾಕ್ಬಿಡ್ತೀವಿ, ಹೌದಲ್ವಾ? ಹೌದು. ಸೊ ಇದರಿಂದ ನೋಡಿ ತರಕಾರಿ ಮಾಡ್ಕೊಳ್ಳಿ ಸರ್, ವಾರಕ್ಕೊಂದ್ಸರಿ ತಿನ್ನಿ ಸರ್, ಭಾಳ ಚೆನ್ನಾಗಿರುತ್ತೆ ಸರ್. ನಮಗೆ ವೈವಿಧ್ಯತೆ ಗೊತ್ತಿಲ್ಲ, ಬರೀ ಗೊತ್ತಿರೋದೇ ಕ್ಯಾರೆಟು, ಬೀನಿಸು, ಅಷ್ಟು ಬಿಟ್ಟರೆ ನಿಮಗೇನು ಗೊತ್ತಿಲ್ಲ. ಅಂತೀರಾ? ಹೌದು, ಅವ್ರು 1 kg ಮಿಕ್ಸ್ ಹಾಕೊಡ್ತಾರೆ. ಹೌದು, ಮಾಡ್ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ನಿಮ್ಗೆ ಏನೂ ಗೊತ್ತಿರಲ್ಲ, ಹೌದಲ್ವಾ? ಇದು ಮೆಣಸಿನ್ಕಾಯಿ ನಮ್ಮಲ್ಲಿ ಬೆಳೆಯುವಂಥದ್ದು. ಇದು ಒಂದು ಬುಲೆಟ್ ಮೆಣಸಿನ್ಕಾಯಿ ಅಂತ ಹೇಳ್ತೇವೆ. ಹಾಂ ಸರ್, ನೋಡಿ ಇದು. ಹೌದು. ಇದರ ವಿಶೇಷತೆ ಏನು ಅಂದರೆ ಖಾರ ಇರುತ್ತೆ. ಖಾರದ ಜೊತೆಗೆ ನಿಮಗೆ ಹೊಟ್ಟೆನಲ್ಲಿ ಗ್ಯಾಸ್ ಆಗಲ್ಲ. ಹಾಂ ಸರ್. ಖಾರ ಇರುತ್ತೆ, ರುಚಿ ಬೇರೆ ಇರ್ತದೆ. ನೀವು ಅದರಲ್ಲಿ ಮಾಡ್ತು ಅಂತಂದರೆ, ತರಕಾರಿನ ಮಾಡ್ತು ಅಂತಂದರೆ ಯು ಹ್ಯಾವ್ ಎ ಡಿಫ್ರೆಂಟ್ ಟೈಪ್ ಆಫ್ ಟೇಸ್ಟ್. ಓಕೆ. ನಮ್ಮಲ್ಲಿ ನಮ್ಮ ಈ ಗುಂಡ್ಲಪೇಟೆ ಏರಿಯಾದಲ್ಲಿ ಇದನ್ನೇ ಜಾಸ್ತಿ ಬೆಳೆಯೋದು. ಆ್ಯಂಡ್ ಇದನ್ನೆಲ್ಲನೂ ನಾವು ಬೇರೆಯವ್ರಿಗೆ ಕಳಿಸ್ತೀವಿ, ನಾವು ತಿನ್ನಲ್ಲ. ಏನೋ ಓಕೆ. ನಮ್ಮಲ್ಲಿ ಅದೊಂದೇ ಒಂದು ಕೆಟ್ಟ ಬುದ್ಧಿ ಇರೋದು. ಎಲ್ಲ ಕೇರಳಕ್ಕೆ ಹೋಗುತ್ತೆ ಸರ್. ಈಗ ನಿಮ್ಮನೇಲಿ ಯೂಸ್ ಮಾಡಿ? ಅದೇ ನಮ್ಮನೇಲಿ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಲೋಕಲ್ ಹೇಳ್ತಾ ಇರೋದು ಜನ, ನಾವು ರೈತರು ಹೇಳ್ತಾ ಇರೋದು. ಬೆಳೆಯೋರು ತಿನ್ನಲ್ಲ, ಅವ್ರ ಮನೇಲಿ ಉಪಯೋಗಿಸ್ಕೊಳ್ಳೋ ಖಾರ ಅಂತಾರೆ. ಕರೆಕ್ಟ್. ಕೇರಳದವರು ಸರ್ ಟನ್ ಗಟ್ಟಲೆ ತೊಗೊಂಡೋಗ್ತಾರೆ, ಲಾರಿ ಗಟ್ಟಲೆ. ಇದು ಗೆಣಸು
ಗೆಣಸು ಹಾಂ ಗೆಣಸಿಗೆ ಅಂತ ಒಂದು ಬೆಡ್ ಮಾಡಿಬಿಟ್ಟಿದ್ದೀರಾ? ಇದು 1.5 ವರ್ಷ ಆಗಿದೆ ಸರ್ ಹಾಕಿ. ಹಾಂ. ಇದು ಹಾರ್ವೆಸ್ಟ್ ಮಾಡೋದು ಹೇಗೆ ಅಂತಂದರೆ ಹಾಂ. ಹಾರ್ವೆಸ್ಟ್ ಮಾಡ್ಕೋತೀವಿ, ಬಳ್ಳಿ ಹಾಗೆ ಬಿಡ್ತೀನಿ. ಓಕೆ. ಅದು ಮತ್ತೆ ಅಲ್ಲೇ ಬರುತ್ತೆ. ಹಾಂ ಹಾಂ ಹೌದು. ಈ 1 ವರ್ಷದಿಂದ ಅಂದರೆ ಈಗಾಗಲೇ ಒಂದು 5 ಸರಿ ಹಾರ್ವೆಸ್ಟ್ ಆಗಿದೆ. 5 ಸಲ? 3 ತಿಂಗಳು ಒಂದು ಸರಿ ಬರುತ್ತೆ ಇಲ್ಲಿ. 3 ತಿಂಗಳಿಗೆ ಒಂದು ಸಲ ಬರುತ್ತೆ ಇದು? ಹೌದು, 3 ಮಂತ್ಸ್ ಒನ್ಸ್. ಹಾಂ ಹಾಂ. ಅದ್ರ ಫೋಟೋ ಕಳಿಸ್ತೀನಿ ನಿಮಗೆ, ನೋಡಿ ಅಷ್ಟು ದೊಡ್ಡ ಬರುತ್ತೆ ಗೆಣಸು ಅಂತ. ಓಕೆ. ಸಿಹಿ ಗೆಣಸು. ಓಕೆ. ಇನ್ನೂ ಹತ್ತಲ ಕಡೆಗೆ ಇದು ಬನ್ನಿ, ಇದೊಂದು ಹಣ್ಣು ತೋರಿಸ್ತೀನಿ ಬನ್ನಿ. ಇದು ವೆಸ್ಟ್ ಇಂಡೀಸ್ದು ಹಣ್ಣಿಗೆ ಮರ. ಹಾಂ ಸರ್. ಅಂದರೆ ನೀವು ಮಾರಾಟದ ಉದ್ದೇಶಕ್ಕೋಗಿನೇ ಹಾಕೊಂಡಿರೋದು ಬೆಡ್ ಮೇಲೆ? ಸರ್ ಬೇರೆ ತೋಟದಲ್ಲಿ ಮಲ್ಚಿಂಗು ಹಾಕೊಂಡಿರ್ತಾರೆ. ಇದು ನಾನು ಮಲ್ಚಿಂಗಿಗೆ ಅಂತ ಹಾಕಿದ್ದದ್ದು ಅಲ್ಲಿ ಗಿಡಗಳು ಬೆಳೆಸಿದ್ದೆ. ಆ ಮಲ್ಚಿಂಗಿಗೆ ಹಾಕಿ ತೆಗೆದ್ಬಿಟ್ನಲ್ಲ, ಆ ಗಿಡ ತೆಗೆದ್ಮಾದ್ಮೇಲೆ ಸೊ ಇದು ಹಾಗೆ ಉಳ್ಕೊಂತು. ವೆನ್ ವಿ ಸ್ಟಾರ್ಟೆಡ್ ಹಾರ್ವೆಸ್ಟಿಂಗ್ ಈ ಥರ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ವಿ ಆರ್ ಡೂಯಿಂಗ್ ಲೈಕ್ ದಟ್. ಹೌದು. ಸೊ ಮತ್ತೆ ಹಾರ್ವೆಸ್ಟ್ ಮತ್ತೆ ಇದನ್ನ ಪ್ರಿಪೇರ್ ಮಾಡಬೇಕಾಗಿಲ್ಲ, ಬೆಡ್ ಪ್ರಿಪೇರ್ ಮಾಡಬೇಕಾಗಿಲ್ಲ, ಮತ್ತೆ ನಾವು ಗಿಡ ಹಾಕಬೇಕಾಗಿಲ್ಲ. ಅಲ್ಲೇ ಬಿಡಿ, ಹಾಕ್ಕೊಳ್ಳಿ, ಸುತ್ತಕ್ಕಿರೋದು ನಿಮ್ಮ ಗೆಣಸು ಕಿತ್ಕೊಳ್ಳಿ. ಹೌದು. ಹಾಗೆ ಬಳ್ಳಿಗಳನ್ನ ಹಂಗೆ ಬಿಡಿ ಮುಚ್ಚಿ, ಮತ್ತೆ ಇನ್ನೊಂದು 100 ಡೇಸ್ಗೆ ಯು ವಿಲ್ ಗೆಟ್ ಯುವರ್ ಗೆಣಸು ರೆಡಿ ಆಗಿರುತ್ತೆ. ಮತ್ತೆ ಅದೇ ಮಾಡಿ ಈಗಾಗಲೇ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಹೆಚ್ಚು ಕಮ್ಮಿ 5 ಸರಿ ತೆಗೆದಾಯ್ತು ಅದ್ರ. ಹಾಂ ಸರ್. ನೋಡಿ ಸರ್, ಇದು ಒಂದು ವೆಸ್ಟ್ ಇಂಡೀಸ್ದು ತಳಿ. ಹಾಂ ಸರ್. ಇದನ್ನು ಅದು ಡಬಲ್ ಕಲರ್ ಎಲ್ಲ ಕಬ್ಬಲ್ ಕಲರ್ ನೋಡಿ, ಅಲ್ಲಿ ಮೇಲ್ಗಡೆ ಹೆಂಗೆ ಬಿಟ್ಟಿದೆ. ಹಾಂ ಸರ್. ಈ ಒಣ್ಣೆ ಹೆಸರು ಏನು ಸರ್ ಇದು? ಇದು ಮಿಲ್ಕ್ ಫ್ರೂಟ್ ಅಂತ. ಕರೆಕ್ಟ್. ಎಸ್, ಇದು ಮಿಲ್ಕ್ ಫ್ರೂಟ್ ಅಂತ. ಹೌದು. ಇದು ಚಿಕ್ಕ ಗಿಡಗಳು ನೋಡಿದ್ದೆ, ಅಷ್ಟು ದೊಡ್ಡ ಮರ ನೋಡಿಲ್ಲ. ನೋಡಿ ಅದಾಗಲೇ ಒಂದು ಕಡೆ ಹಣ್ಣು ಬರ್ತಾ ಇದೆ, ಮತ್ತೆ ಹೂ ಬರ್ತಾ ಇದೆ. ಹಾಂ. ಇದು ಕರೆಕ್ಟಾಗಿ ಸೀಸನಲ್ಲಿ ತುಂಬ ಹೂ ಬಿಡುತ್ತೆ. ತುಂಬ ಅಂತಂದರೆ ಗಿಡ ತುಂಬ ಹೂ ಇರುತ್ತೆ. ಹಾಂ ಸರ್. ಹಾಂ, ಹಣ್ಣಾಗಿಲ್ಲ ಸರ್, ಇನ್ನೊಂದು ವಾರ ಬೇಕು, ವಾರ 15 ದಿನ ಬೇಕು. ಹಾಂ ಹಾಂ. ಈಗ ಯಾವುದು ಸಿಗಲ್ಲ ನಮಗೆ? ಇಲ್ಲ, ವೈಟ್ ಆಗಿದೆ ಅಷ್ಟೇ, ಇದು ಸಿಕ್ಕಲ್ಲ ನಿಮಗೆ. ಹಣ್ಣಾಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಬೇಕಾದ್ರೆ ಕೊಡ್ತೀನಿ ಒಂದನ್ನ. ಇಲ್ಲ ಇವಾಗ ತಿನ್ನಕ್ಕೆ ಸಿಕ್ಕಲ್ಲ ಬಿಡಿ, ಸಿಕ್ಕಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಬಂದಿದ್ರೆ ನಿಮ್ಗೆ ಏನಾದ್ರು ಒಂದು ಸಿಕ್ಕೋ ಚಾನ್ಸಸ್ ಇರುತ್ತೆ. ಫ್ರೂಟ್ ಇದು? ಹೌದು ಸರ್, ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ವೆರಿ ಗುಡ್ ಫ್ರೂಟ್. ಸರ್, ನನಗೆ ಗೊತ್ತಿರಲಿಲ್ಲ ಸರ್ ಇದಿಷ್ಟು ದೊಡ್ಡ ಮರ ಆಗುತ್ತೆ ಅಂತ. ಹೌದಾ? ಇದಿಷ್ಟು ವೆಸ್ಟ್ ಇಂಡೀಸ್ ಇದು? ಹಾಂ, ವೆಸ್ಟ್ ಇಂಡೀಸ್. ಇದು ಆರಿಜಿನ್ ಇಸ್ ವೆಸ್ಟ್ ಇಂಡೀಸ್. ಹಾಂ ಹಾಂ. ಇದರಲ್ಲಿ 2 ಥರ ಬರ್ತದೆ. ಹಾಂ ಸರ್. ಒಂದು ಪರ್ಪಲ್ ಕಲರ್ ಬರ್ತದೆ, ಇನ್ನೊಂದು ವೈಟ್ ಬರ್ತದೆ. ಓಕೆ. ನಮ್ಮದು ಇದು ವೈಟ್ ಕಲರು. ಪರ್ಪಲ್ ಕಲರ್ದು ಇತ್ತು, ಗಿಡ ಮಕ್ಕಳು ಬಂದು ಹಾಳು ಮಾಡಿಬಿಟ್ರು. ಹಾಂ ಸರ್. ಚಿಕ್ಕ ಸ್ಕೂಲ್ ಮಕ್ಕಳು. ಹಾಂ ಸರ್. ಒಂದು ಕೊಡ್ತೀನಿ, ಮನೇಲಿಟ್ಟು ನೋಡಿ. ನಿಮ್ಗೆ ಹಣ್ಣಾಯಿತು ಅಂತಂದರೆ ತಿನ್ನಿ, ಇಲ್ಲ ಅಂದರೆ ಬೇಡ. ಆಗತ್ತೆ ಹಣ್ಣು. ಹಾಂ ಸರ್. ಪಕ್ಷಿಗಳಿದೆಯಲ್ಲ ಸರ್ ಇಲ್ಲಿ 2 ಪಕ್ಷಿಗಳು ಮನೆ ಮಾಡ್ಕೊಂಡಿದೆ? ಹೌದು ಸರ್, ಇದೆ ಬೇಕಾದಷ್ಟು. ಈ ಥರ ಒಂದಷ್ಟು ಮರಗಳು ಹಾಕೊಂಡ್ರೆ ಪಕ್ಷಿಗಳಿಗೆ ಭಾಳ ಒಳ್ಳೆಯ ಇದು ಸರ್. ಇದು ಹಣ್ಣಾಗೋ ಚಾನ್ಸಸ್ ಉಂಟು 90%. ಇದು ಬೇಡ, ಅದು ಆಗಿಲ್ಲ, ಬೆಳ್ಳಗಿರಬೇಕು. ಇದು ಆಗುತ್ತೆ ಅಂತ ಕಾಣಿಸುತ್ತೆ, ಇದು ಬೇಡ. ಅದು ನೋಡಿ, ಸಿಗುತ್ತಾ ನೋಡಿ ಅದು ಕೈಗ? ಹಾಂ, ಅದ್ರ ತಗೊಳ್ಳಿ ಅದು. ಹಾಂ, ತಗೊಳ್ಳಿ ಅದು. ನೋಡಿ ಸರ್, ಅದು ನಿಮ್ಗೆ ಹಣ್ಣಾದರೆ ನಿಮ್ಮ ಅದೃಷ್ಟ. ಹಣ್ಣಾಗ್ತದೆ. ಓಕೆ, ಹಣ್ಣಾಗ್ತದೆ. ಓಕೆ. ಒಂದು ಸ್ವಲ್ಪ ಹಾಗೆ ಯಾತ್ರರ ಸುತ್ತಿ, ಬಟ್ಟೆನಲ್ಲೋ ಪೇಪರ್ನಲ್ಲೋ ಸುತ್ತಿಡಿ. ಓಕೆ. ನೋಡಿ, ಅದು ಇದು ಹಣ್ಣಾಗಿ ನಾನು ತಿನ್ನಬೇಕು, ತಿಂದಾದ್ಮೇಲೆ ಇದ್ರ ಸ್ವೀಟ್ ಹೆಂಗಿದೆ ಅಂತ ನೀವು ಕೇಳಬೇಕು. ಹೇಳಿದ್ರೆ ಈ ಥರ ಒಂದಷ್ಟು ಮರಗಳು ಹಾಕ್ಕೊಳ್ತಾರೆ ಸರ್. ನಿಜವಾಗ್ಲೂ ಹಾಕ್ಕೋಬೇಕು. ಹೌದು. ಓಕೆನಾ? ಇದು ಇನ್ನೊಂದು ವಾರ, ನೆಕ್ಸ್ಟ್ ವೀಕ್ನಲ್ಲಿ ನಿಮಗೆ ಹಣ್ಣು ಸಿಗುತ್ತೆ ಸರ್ ಇದರಲ್ಲಿ. ಹಾಂ ಸರ್. ಹಾಂ, ನೋಡಿ, ಇದೊಂದು ತಗೊಳ್ಳಿ. ಸಕ್ಕತ್ತಾಗಿದೆ ಸರ್. ಇದೊಂದು ತಗೊಳ್ಳಿ, ಅದೊಂದು ತಗೊಳ್ಳಿ. ಅದು ಆಗೋ ಚಾನ್ಸಸ್ ಉಂಟು. ತಳಿ ಸೋರಿಸಿ ಅದು ನೀರು. ಹಣ್ಣು. ಹಾಂ, ಇದು ಸಪೋಟ ಫ್ಯಾಮಿಲಿಗೆ ಸೇರಿರೋದೇನೆ. ಸಪೋಟ ಫ್ಯಾಮಿಲಿ. ಹಾಂ, ಓಕೆ. ಇದು ಗೋರಿಕಾಯಿ. ಏನು ಕಮ್ಮಿ ಆಗಿದೆ ಸರ್ ಗೋರಿಕಾಯಿಗೆ? ಹೌದು ಸರ್. ಇದು ಯಾಕೆ ಬೆಳ್ಳಗಿದೆ ಅಂತಂದರೆ ನೀರನ್ನ ಹಾರಿಸ್ತೀವಿ ನಾವು, ಚಿರಕೆ ಹೊಡೆಯುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೆಳ್ಳಗೆ ಕಾಣಿಸುತ್ತೆ. ಸ್ಪ್ರಿಂಕ್ಲರಲ್ಲಿ ಬಿಡ್ತೀರಾ ನೀರು? ಹಾಂ, ಎಲ್ಲಿ ಪೈಪ್ ಇದೆಯಲ್ಲ. ಹಾಂ ಹಾಂ, ಅದು ಚಿರಕೆ ಬರುತ್ತೆ ಅದು. ಓ, ಇದು ರೈನ್ ಪೈಪ್. ಓಕೆ. ನಿಮಗೆ ಈ ತರಕಾರಿ ಬೆಳೆದ್ರೆ ರೈನ್ ಪೈಪ್ ತಪ್ಪದ ಸ್ಪ್ರಿಂಕ್ಲರು ಇವೆಲ್ಲ ಇದ್ರೆ ಸೂಕ್ತ. ಇದು ಬೆಸ್ಟು ಸರ್. ಹಾಂ. ಇದಕ್ಕೇನಾಗುತ್ತೆ, ಇದಕ್ಕೆ ಕಮ್ಮಿ ಪ್ರೆಷರ್ನಲ್ಲೂ ನಡೆಯುತ್ತೆ, ವ್ಯಾಪಾರ ಕೆಲಸ ಆಗುತ್ತೆ. ಓಕೆ. ನೋಡಿ, ಈ ಥರ ಇದೆ ನಮ್ಮದು. ಇದು ತಿನ್ನು ನೋಡಿ, ಇದು ಬಹಳ ಚೆನ್ನಾಗಿ ಸ್ವೀಟಾಗಿರುತ್ತೆ. ನಿಮ್ಗೆ ಕಹಿ ಬರಲ್ಲ ನಿಮಗೆ. ಹಾಂ ಸರ್. ಜಸ್ಟ್ ತಿನ್ನಿ. ಗೋರಿಕಾಯಿ. ಹಾಂ, ಗೋರಿಕಾಯಿ ತಿನ್ನು ನೋಡಿ.
ಚೆನ್ನಾಗಿದೆ ಸರ್. ಗೋರಿಕಾಯಿ ಕಹಿ ಅಂತಾರೆ ಅದೊಂದು ಥರ ಒಂಥರ ಸ್ವೀಟ್ ಬರ್ತಾ ಇದೆಯಲ್ಲ. ಹೌದು ಸರ್, ಅದೇ ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಲಕ್ಷ್ಮಣ ಫಲ ಅಲ್ಲ ಸರ್, ಅಲ್ಲಿದೆಯಲ್ಲ, ಅದಿದೆ ಲಕ್ಷ್ಮಣ ಫಲ. ಈ ಹೂವು ಬೇರೆ, ಅದೇ ಹೂವು ಬೇರೆ. ಬರೀ ಹೂವಿನ ಗಿಡ ಇದೊಂದು. ಅಷ್ಟೇನಾ? ಬರೀ ಹೂ ಬಿಡುತ್ತೆ. ಫ್ಯಾಷನ್ ಫ್ರೂಟ್ ಬೇರೆ ಕಡೆ ಇದೆ, ಬನ್ನಿ ತೋರಿಸಿ. ಹೆಂಗಿದೆ, ಚೆನ್ನಾಗಿದೆ. ಹೌದು ನೋಡಿ, ತೋಟ ಇಲ್ಲಿ ಎಷ್ಟು ಚೆನ್ನಾಗಿರಬೇಕು ಅದ್ರ ಕಡೆ ಕೂಡ ಗಮನ ಕೊಟ್ಟಿದ್ದೀರಾ ನೀವು. ಹೌದು ಸರ್, ಹೂವಿನ ಗಿಡಗಳು. ಹೌದು, ಬೇಕು ಜನಕ್ಕೆ. ಈ ಸಾಲಲ್ಲಿ ಆ ಸಾಲಲ್ಲಿ ಅದೇ ಗಿಡಗಳಿರಬೇಕು, ಈ ಥರ ಬರಬೇಕು, ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಮಿಕ್ಸ್ ಇರಬೇಕು, ಕಲರ್ ಆಗಿರಬೇಕು. ಹೌದು ಹೌದು. ಓಕೆ, ಅದ್ರ ಜೊತೆಗೆ ದುಡ್ಡು ಬರಬೇಕು. ಹಾಂ, ಇಟ್ ಇಸ್ ನಾಟ್ ದಟ್. ಈಗ ನೀವು ವಾರ ನೀವು ಆ ಒಂದು ಸಾವಯವ ಸಂತೆಯಲ್ಲಿ ಮಾಡ್ತೀವಿ ಸರ್. ಹೌದು ಹೌದು ಹೌದು. ಸಿಗುತ್ತಾ ಸರ್ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಏನೇನಿದೆ? ಸರ್, ನಮಗೆ ಒಂದು 5,000 to 6,000 ರೂಪಾಯಿಗೆ ಏನು ಮೋಸ ಇಲ್ಲ ಸರ್. ಪ್ರತಿ ಭಾನುವಾರ ವಿ ವಿಲ್ ಗೆಟ್ ದಟ್ ಮಚ್. ಅಂದರೆ ನಿಮಗೆ ಈ ತೋಟದಿಂದ ಒಂದು 20,000 ಬರ್ತಾಯಿದೆ ತಿಂಗಳಿಗೆ? 20,000 to 25,000 ರೂಪಾಯಿ. ಹಾಂ, ಓಕೆ. ಅದು ರೆಗ್ಯುಲರ್ ಆಗಿ. ಹೌದು. ಈ ಹಣ್ಣುಗಳು ಬಂದಾಗ ಇನ್ನೂ ಜಾಸ್ತಿ ಬರ್ತದೆ. ಹಾಂ ಸರ್. 10,000ಕ್ಕಿಂತ ಮೇಲೆ ಸಿಗುತ್ತೆ. ಅಂದರೆ 40,000-45,000 ಸಿಗುತ್ತೆ. ಹಾಂ ಹಾಂ ಹಾಂ. ಒಂದು ನಿಮಿಷ ಆಫ್ ಮಾಡ್ಕೊಳ್ಳಿ, ಅವ್ರ ಹತ್ರ ಮಾತಾಡೋದು. ಮಾತಾಡೋದು. ಅಣ್ಣ ಹೇಳಿ.